ಒಬ್ಬ ಮಹಿಳೆ ತನ್ನ ಊರು, ತನ್ನ ಮನೆ, ತನ್ನ ಕುಟುಂಬ ಎಲ್ಲವನ್ನೂ ಬಿಟ್ಟು ಕಳೆದ 30 ವರ್ಷಗಳಿಗೂ ಹೆಚ್ಚು ಕಾಲ ತಿರುವಣ್ಣಾಮಲೆಯ ಗಿರಿವಲಂ ಮಾರ್ಗದಲ್ಲೇ ಅಲೆದಾಡ್ತಾ ಬದುಕ್ತಾ ಇದ್ದಾರೆ. ಅವಳನ್ನ ಕೆಲವರು ದೇವಿ ರೂಪ ಅಂತ ಪೂಜಿಸ್ತಾರೆ, ಇನ್ನು ಕೆಲವರು ಅವರು ಮಾನಸಿಕವಾಗಿ ಅಸ್ವಸ್ಥರು ಅಂತ ಹೇಳ್ತಾರೆ. ಹಾಗಾದ್ರೆ ನಿಜಕ್ಕೂ ಈ ಟೊಪ್ಪಿಯಮ್ಮ ಯಾರು? ಬನ್ನಿ ಅವರ ಜೀವನದ ರಹಸ್ಯಮಯ ಕಥೆಯನ್ನ ತಿಳ್ಕೊಳ್ಳೋಣ. ನೆನಪಿಡಿ, ಇದು ನಿಮ್ಮ ಪ್ರಣವಂ ಭಕ್ತಿ ಟಿವಿ. ಈ ಟೊಪ್ಪಿಯಮ್ಮನ ನಿಜವಾದ ಹೆಸರು ಪಳನಿಯಮ್ಮ. ಪಳನಿಯಮ್ಮ ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯ ಪಾಲಕ್ಕೋಡು ಸಮೀಪದ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದವರು. ಬಡ ಕುಟುಂಬದಲ್ಲಿ ಬೆಳೆದ ಅವರು ದಿನಗೂಲಿ ಕೆಲಸವನ್ನ ಮಾಡಿಕೊಂಡೇ ಜೀವನವನ್ನ ಸಾಗಿಸ್ತಾ ಇದ್ರು. ಸರಳ ಜೀವನ, ಯಾವುದೇ ದೊಡ್ಡ ಆಸೆಗಳಿಲ್ಲ. ಕುಟುಂಬವೇ ಅವರ ಪ್ರಪಂಚವಾಗಿತ್ತು. ಕಾಲ ಕಳೆದಂತೆ ಅವರಿಗೆ ಮದುವೆಯಾಯಿತು. ಒಂದು ಹೆಣ್ಣು ಮಗು ಕೂಡ ಜನಿಸ್ತು. ಎಲ್ಲವೂ ಸುಖವಾಗಿಯೇ ಸಾಗ್ತಾ ಇದ್ದಂತಹ ಸಮಯದಲ್ಲಿ ಒಂದು ಆಘಾತಕಾರಿ ಘಟನೆ ನಡೀತು. ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಬಂದಿದ್ದ ಅವರ ಪ್ರೀತಿಯ ತಮ್ಮ ಅನಿರೀಕ್ಷಿತವಾಗಿ ಸಾವನ್ನಪ್ಪಿದ್ರು. ತಾನೇ ಬೆಳೆಸಿದ್ದ ಪ್ರೀತಿಯ ತಮ್ಮನ ಅಗಲಿಕೆಯ ದುಃಖವನ್ನ ಸಹಿಸಲಾಗದೆ ಮನೆಯೊಳಗಡೆನೆ ಸರಿಯಾಗ್ಬಿಟ್ರು. ಅದು ಒಂದು ದಿನ ಅಲ್ಲ, ಒಂದು ತಿಂಗಳಲ್ಲ, ಸುಮಾರು 2 ವರ್ಷಗಳಿಗೂ ಹೆಚ್ಚು ಕಾಲ ಅವರು ಮನೆಯ ಹೊರಗಡೆ ಕಾಲೇ ಇಡಲಿಲ್ಲ. ಯಾರೊಂದಿಗೂ ಮಾತನಾಡಲಿಲ್ಲ, ಕೆಲಸಕ್ಕೂ ಹೋಗಲಿಲ್ಲ. ದುಃಖದ ಸಾಗರದಲ್ಲಿ ಮುಳುಗಿ ಹೋಗಿದ್ರು. ಆದರೆ ಒಂದು ದಿನ ಎಲ್ಲವೂ ಬದಲಾಗಿ ಬಿಡ್ತು. ಅವರ ಮಗಳು 8ನೇ ತರಗತಿಯಲ್ಲಿ ಓದ್ತಾ ಇದ್ದಂಥ ಸಮಯ. ನಾನು ಬೆಂಗಳೂರಿಗೆ ಹೋಗಿ ನನ್ನ ತಮ್ಮನನ್ನು ಹುಡ್ಕೊಂಡು ಬರ್ತೇನೆ ಅಂತ ಹೇಳಿ ಪಳನಿಯಮ್ಮ ಮನೆಯಿಂದ ಹೊರಟರು. ಆದರೆ ಅವರು ಬೆಂಗಳೂರಿಗೆ ಹೋಗಿದ್ದಾರೋ ಇಲ್ಲವೋ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅವರು ಮತ್ತೆ ತಮ್ಮ ಊರಿಗೆ ಹಿಂತಿರುಗಲೇ ಇಲ್ಲ. ಕೆಲ ದಿನಗಳ ನಂತರ ಜನರಿಗೆ ತಿಳಿಯಿತು, ಪಳನಿಯಮ್ಮ ತಿರುವಣ್ಣಾಮಲೆಗೆ ತೆರಳಿದ್ದಾರೆ ಅಂತ. ಅಲ್ಲಿಗೆ ಹೋದ ಅವರು ತಮ್ಮ ಜೀವನವನ್ನೇ ಬದಲಾಯಿಸಿಕೊಂಡ್ರು. ತಿರುವಣ್ಣಾಮಲೆಯ ಪವಿತ್ರ ಅರುಣಾಚಲ ಬೆಟ್ಟದ ಸುತ್ತಲಿನ ಗಿರಿವಲಂ ಮಾರ್ಗದಲ್ಲಿ ನಿರಂತರವಾಗಿ ನಡೆಯುವುದಕ್ಕೆ ಆರಂಭಿಸಿದ್ರು. 1 ದಿನ, 2 ದಿನ, 1 ವರ್ಷ, 2 ವರ್ಷ, ಹೀಗೆ ವರ್ಷಗಳೇ ಕಳೆಯತೊಡಗಿದ್ವು. ಆದರೆ ಪಳನಿಯಮ್ಮ ಮಾತ್ರ ಗಿರಿವಲಂ ಮಾರ್ಗವನ್ನ ಬಿಡಲಿಲ್ಲ. ಅವರ ಜೀವನ ಶೈಲಿ ಜನರನ್ನ ಆಶ್ಚರ್ಯಕ್ಕೆ ಒಳಪಡಿಸಿತ್ತು. ಸ್ಥಳೀಯರ ಪ್ರಕಾರ ಸುಮಾರು 11,000 ಬಾರಿ ಗಿರಿವಲಂ ಅಂದ್ರೆ ತಿರುವಣ್ಣಾಮಲೈ ಬೆಟ್ಟವನ್ನ ಪ್ರದಕ್ಷಿಣೆ ಮಾಡಿದ್ದಾರೆ ಈ ಪಳನಿಯಮ್ಮ. ಯಾರ ಬಳಿಯೂ ಹಣ ಕೇಳೋದಿಲ್ಲ, ಭಿಕ್ಷೆ ಬೇಡೋದಿಲ್ಲ, ಯಾರು ಕೊಟ್ಟರೂ ಆಹಾರ ಸ್ವೀಕರಿಸೋದಿಲ್ಲ. ತಮಗೆ ಇಚ್ಛೆಯಾದಾಗ ಮಾತ್ರ ಆಹಾರ ಸೇವಿಸ್ತಾರೆ. ಅವರ ಈ ವಿಚಿತ್ರ ನಡೆನುಡಿಗಳನ್ನು ಕಂಡ ಕೆಲವರು ಇವರು ಸಾಮಾನ್ಯ ಮಹಿಳೆಯಲ್ಲ, ಒಬ್ಬ ಸಿದ್ಧರು ಅಂತ ನಂಬತೊಡಗಿದ್ರು. ಕ್ರಮೇಣ ಅವರ ಸುತ್ತ ಭಕ್ತರ ಬಳಗವು ಹೆಚ್ಚಾಗತೊಡಗಿತು. ಕಾಲಕ್ರಮೇಣ ತಿರುವಣ್ಣಾಮಲೈ ಮಾತ್ರವಲ್ಲ, ಭಾರತದ ಹಲವೆಡೆಗಳಿಂದಲೂ ವಿದೇಶಗಳಿಂದಲೂ ಅವರನ್ನ ಕಾಣೋದಕ್ಕೆ ಜನರು ಬರತೊಡಗಿದ್ರು. ಟೊಪ್ಪಿಯಮ್ಮ ಅನ್ನುವ ಹೆಸರು ಕೂಡ ಪ್ರಸಿದ್ಧಿಯಾಯಿತು. ಆದರೆ ಎಲ್ಲರೂ ಅವರನ್ನ ಸಿದ್ಧರೆಂದು ನಂಬಲಿಲ್ಲ. ಕೆಲವರು ಬೇರೆ ರೀತಿಯಲ್ಲಿ ಯೋಚಿಸಿದ್ರು. ಅವರು ಧರಿಸುವ ಬಟ್ಟೆಗಳು ಸದಾ ಅಶುಚಿಯಾಗಿರುತ್ತವೆ, ಸ್ನಾನ ಮಾಡದೇ ಇರೋದು, ಆಹಾರವನ್ನ ತಮ್ಮ ಮೇಲೆಯೇ ಸುರಿದುಕೊಳ್ಳೋದು, ಇವೆಲ್ಲವನ್ನು ನೋಡಿ ಅವರು ಮಾನಸಿಕ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ಕೆಲವರು ಅಭಿಪ್ರಾಯಪಟ್ಟರು. ಆದರೆ ಭಕ್ತರು ಇದಕ್ಕೆ ವಿರುದ್ಧವಾಗಿ ಮಾತನಾಡ್ತಾರೆ. ಅವರು ಸಾಮಾನ್ಯ ಮಹಿಳೆಯಲ್ಲ, ಅವರು ಒಬ್ಬ ಅಘೋರಿ, ವೈರಾಗ್ಯ ಜೀವನ ನಡೆಸ್ತಾ ಇರುವ ಮಹಾತ್ಮೆ ಅಂತ ಇಂದಿಗೂ ನಂಬ್ತಾರೆ ಹಾಗೂ ನಂಬ್ತಾ ಇದ್ದಾರೆ. ಹೀಗಾಗಿ ಇಂದಿಗೂ ಈ ಟೊಪ್ಪಿಯಮ್ಮನ ಬಗ್ಗೆ ಚರ್ಚೆಗಳು ಮುಂದುವರೆದಿವೆ. ಇದರ ನಡುವೆ ಒಂದು ಆಶ್ಚರ್ಯಕರ ಘಟನೆ ನಡೀತು. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಟೊಪ್ಪಿಯಮ್ಮ ಅವರ ವಿಡಿಯೋಗಳು ವೈರಲ್ ಆಗತೊಡಗಿದ್ವು. ಆ ವಿಡಿಯೋಗಳನ್ನು ನೋಡಿದ ಒಬ್ಬ ಮಹಿಳೆ ಅಚ್ಚರಿಗೊಂಡ್ಳು. ಯಾಕಂದ್ರೆ ಅದು ಬೇರೆ ಯಾರೂ ಅಲ್ಲ, ಈ ಟೊಪ್ಪಿಯಮ್ಮನ ಮಗಳು ಕುಪ್ಪಿಯಮ್ಮಾಳ್. ತಕ್ಷಣವೇ ಆಕೆ ತಿರುವಣ್ಣಾಮಲೆಗೆ ತೆರಳಿದ್ರು. ಬಹಳ ವರ್ಷಗಳ ಬಳಿಕ ತಾಯಿಯನ್ನ ಭೇಟಿಯಾದ್ಲು. ಅಮ್ಮ, ಮನೆಗೆ ಬನ್ನಿ ಅಂತ ಕಣ್ಣೀರಿಟ್ಟು ಬೇಡ್ಕೊಂಡ್ರು. ಆದರೆ ಟೊಪ್ಪಿಯಮ್ಮ ನಿರಾಕರಿಸಿದ್ರು. ತಾವು ಈಗ ಆಯ್ಕೆ ಮಾಡಿಕೊಂಡಿರುವ ಜೀವನವೇ ತಮ್ಮ ದಾರಿ ಅಂತ ತಿಳಿಸಿದ್ರು. ಕೊನೆಗೆ ಮಗಳು, ಯಾವಾಗ ನಿಮಗೆ ಇಚ್ಛೆಯಾಗುತ್ತದೆಯೋ ಆಗ ಮನೆಗೆ ಬನ್ನಿ ಅಂತ ಹೇಳಿ ಹಿಂತಿರುಗಿದ್ರು. ನಂತರ ಕೆಲ ಭಕ್ತರು ಕುಪ್ಪಿಯಮ್ಮ ಅವರನ್ನ ಸಂಪರ್ಕಿಸಿದ್ರು. ಅಮ್ಮನವರು ದೇಹ ತ್ಯಜಿಸಿದ ಬಳಿಕ ಜೀವ ಸಮಾಧಿ ನಿರ್ಮಿಸ್ತೇವೆ,
ದೇವಸ್ಥಾನವನ್ನೂ ಕಟ್ತೇವೆ, ಈ ದಾಖಲೆಗಳಿಗೆ ಸಹಿ ಮಾಡಿ ಅಂತ ಕೇಳಿದ್ರು. ಆದರೆ ಕುಪ್ಪಿಯಮ್ಮ ಯಾವುದೇ ದಾಖಲೆಗಳಿಗೂ ಸಹಿ ಹಾಕೋದಕ್ಕೆ ನಿರಾಕರಿಸಿದ್ರು. ಇಂದು ಕುಪ್ಪಿಯಮ್ಮ ಅವರಿಗೂ ಮದುವೆಯಾಗಿ ಒಂದು ಮಗು ಇದೆ. ಆದರೆ ಟೊಪ್ಪಿಯಮ್ಮ ಮಾತ್ರ ಇಂದಿಗೂ ತಿರುವಣ್ಣಾಮಲಯ ಗಿರಿವಲಂ ಮಾರ್ಗದಲ್ಲೇ ಕಾಣಿಸ್ಕೊಳ್ತಾರೆ. ಹಾಗಾದ್ರೆ ಟೊಪ್ಪಿಯಮ್ಮ ನಿಜವಾಗಿಯೂ ಒಬ್ಬ ಸಿದ್ಧರೇ ಅಥವಾ ಜೀವನದ ದುಃಖಗಳಿಂದ ಮಾನಸಿಕವಾಗಿ ಕುಗ್ಗಿದ ಸಾಮಾನ್ಯ ಮಹಿಳೆಯೇ? ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಇಂದಿಗೂ ಯಾರ ಬಳಿಯೂ ಇಲ್ಲ. ಆದರೆ ಒಂದು ಸಂಗತಿ ಮಾತ್ರ ಸತ್ಯ, ಟೊಪ್ಪಿಯಮ್ಮ ಅವರ ಜೀವನ ಇಂದಿಗೂ ಸಾವಿರಾರು ಜನರ ಆಶ್ಚರ್ಯ ಮತ್ತು ಕುತೂಹಲಕ್ಕೆ ಒಂದು ರಹಸ್ಯಮಯ ಕಥೆಯಾಗಿದೆ. ವೀಕ್ಷಕರೇ, ಹೀಗೆ ಇನ್ನು ಹೆಚ್ಚಿನ ಕುತೂಹಲಕಾರಿ ವಿಡಿಯೋಸ್ಗೆ ನಿಮ್ಮ ಪ್ರಣವಂ ಭಕ್ತಿ ಟಿವಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಇರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಸಲಹೆ ಸೂಚನೆ ಇದ್ದರೆ ಕಮೆಂಟ್ ಮಾಡಿ. ನಮಸ್ಕಾರ.